ಸ್ವಾಗತ. ಇವತ್ತು ಸಕ್ಸಸ್ಫುಲ್ ಫಾರ್ಮರ್ ಯಾವ ಥರ ಇರಬೇಕು ಅಂತ ನಿಮಗೆ ಇವತ್ತು ಎಕ್ಸಾಂಪಲ್ ಆಗಿ ತೋರಿಸ್ತೀವಿ. ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಅಂತ ಅನ್ಸ್ಕೋಬೇಕಾದ್ರೆ ಅದ್ರ ಹಿಂದ್ಗಡೆ ಒಂದು ಬೆಳೆನ ಸಕ್ಸಸ್ಫುಲ್ಲಾಗಿ ಮಾಡಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಅಂತ ನಿಮಗೂ ರೈತರಾಗಿರೋ ನಿಮಗೂ ಗೊತ್ತಿರುತ್ತೆ. ಈಗ ನೀವು ಕಣ್ಣಾರೆ ನೋಡ್ತಾ ಇರ್ಬೋದು, ಇದನ್ನು 2 ತಿಂಗಳ ಹಿಂದ್ಗಡೆ ನಮಗೆ ನಮ್ಮ ವೀಕ್ಷಕರಿಗೆ ಬದನೆಗಳನ್ನ ಪರಿಚಯ ಮಾಡಿಕೊಟ್ಟಿದ್ವಿ. ವೈಟ್ ಗ್ರೀನ್ ಲಾಂಗ್ ಇದು ಇದನ್ನು ಈಗ 6 ತಿಂಗಳಾಗಿದೆ. ಈಗ 6 ತಿಂಗಳಾಗಿ ನೀವು ನೋಡ್ಬೋದು. ಈಗ ಒಳ್ಳೆ ಇದರಲ್ಲಿ ಬದನೆಕಾಯಿ ಫಾರೆಸ್ಟ್ ಒಳಗಡೆ ಬಂದಂಗಿದೆ. ಇದು ಹೋಗ್ತಾ ನಿಮ್ಗೇನೆ ಗೊತ್ತಾಗುತ್ತೆ ಅವ್ರು ಈ ಥರ ಸಕ್ಸಸ್ಫುಲ್ಲಾಗಿ ಇದು ಮಾಡೋದಕ್ಕೆ, ಅಂದರೆ ಬೆಳೆ ಮಾಡೋದಕ್ಕೆ ಅವರು ಯಾವ ರೀತಿ ಸ್ಟೆಪ್ಸ್ ತಗೊಂಡಿದ್ದಾರೆ, ಅದನ್ನು ಎಷ್ಟು ಶ್ರಮ ಇದೆ ಅವರಿಂದ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಮತ್ತು ಅವ್ರ ಈ ಬಗ್ಗೆ ವಿವರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿದ್ದಾರೆ. ನಮಸ್ಕಾರ. ಈಗ 2 ತಿಂಗಳ ಹಿಂದ್ಗಡೆ ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಬದನೆ ಗಿಡಕ್ಕೆ ಅಲ್ವಾ? ಈಗ ನೋಡಿ ಈಗ ಚೆನ್ನಾಗಿದೆ. ಅಂದರೆ ಎಷ್ಟು ತಿಂಗಳಿಂದ ಕೊಯ್ತಾ ಇದೆ ಇದು? 4 ತಿಂಗಳಿಂದ ಕೊಯ್ತಾ ಇದೆ. 4 ತಿಂಗಳಿಂದ ಇದೆ ಅಲ್ವಾ? ಅಂದರೆ ಈಗ ಡೈಲಿ ಹಾರ್ವೆಸ್ಟ್ ಮಾಡ್ತೀರಾ ನೀವು? ಡೈಲಿ ಮಾಡ್ತೀವಿ. ಈಗ ನಾವು ಅನ್ಕೊಂಡು ನೋಡ್ತಾ ಇದೀವಿ, ಇವಾಗ ಕನಿಷ್ಠ ಪಕ್ಷ 5 ಅಡಿ ಮೇಲ್ಗಡೆನೆ ಇದೆ. ಇದು ನಮ್ಮ ಅಂದ್ರೆ 5.5 ಅಡಿ, ನಾನು 5.5 ಅಡಿ ಇದೆ. ಅಂದ್ರೆ ಈಗ ಡೈಲಿ ಎಷ್ಟುವರೆಗೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀರಾ? ಸರ್ ಡೈಲಿ ಒಂದು 500 kg. ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ಈಗಲೂ ನೋಡಿ ಕೊನೆಯಲ್ಲಿ ಎಷ್ಟು ಕಾಯಿ ಇದೆ ಅಂತೇಳಿ ಇದು ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಲಾಸ್ಟಲ್ಲಿ ಇದು ಅಂದರೆ ಲಾಸ್ಟಿಂದ ಬುಡದಿಂದ ಕೆಳಗಡೆಯಿಂದ ಹಾರ್ವೆಸ್ಟ್ ಮಾಡ್ಕೊಂಬಂದ್ರೆ ಇದ್ದಿದ್ದು. ಈಗಲೂ ಒಂದು ಸುಳಿನಲ್ಲಿ ನೀವು ಗಮನಿಸ್ಬೋದು 5ರಿಂದ. ನಾವು ನೋಡ್ದಂಗೆ ಬೆಳೆ ತುಂಬಾ ಚೆನ್ನಾಗಿದೆ ಸರ್ ಇದು. ಇದಕ್ಕೆ ಔಷಧಿಗಳು ಯಾವ ತರ ಹೊಡ್ಕೋತೀರಾ? ಎಷ್ಟು ದಿವಸಕ್ಕೊಂದ್ಸಲ ಸಿಂಪರಣೆ ಮಾಡ್ಕೊಂತೀರಾ ಸರ್ ಇದಕ್ಕೆ? ಸರ್ ಇದು ವಾರಕ್ಕೊಂದ್ಸರಿ ಔಷಧಿ ಹೊಡಿತಾ ಇದ್ವಿ. ಇಷ್ಟು ದಿವಸ ಹುಳ ಜಾಸ್ತಿ ಇದ್ದಿದ್ದರಿಂದ ನಾವು ಸಖತ್ ಇದು ಡೋಸ್ ಜಾಸ್ತಿ ಕೊಡ್ತಾ ಇದ್ವಿ. ಔಷಧಿ ಡೋಸ್ ಕೊಟ್ಟಿದ್ದಕ್ಕೆ ಹೂವು ಕಮ್ಮಿ ಆಗ್ತಾ ಇತ್ತು. ಹೂವು ಡ್ರಾಪ್ ಆಗಿ ಆಗ ಅರ್ಧ ಅಂದ್ರೆ 10 ಹೂವು ಬಿಟ್ರೆ 5 ಹೂವು ಸಿಗ್ತಾ ಇತ್ತು. ಆವಾಗ ಒಂದು ಹಾರ್ವೆಸ್ಟ್ಗೆ ಏನಿದ್ದ ಇಲ್ಲಾಂದ್ರೆ 2 ಟನ್ ಸಿಗ್ತಾ ಇತ್ತು. ಈಗೇನು ಮಾಡಿದ್ವಿ, ಸ್ವಲ್ಪ ಡೋಸೇಜ್ ಕಮ್ಮಿ ಮಾಡಿ ಹುಳು ಕಮ್ಮಿ ಆಗಿರೋದಕ್ಕೆ ಹೂವು ನೋಡ್ರಿ, ಹೂವು ಇಷ್ಟೊಂದು ಹೂವು ಬಿಟ್ಟಿದೆ. ಅದನ್ನೆಲ್ಲ ಪಿಂದೆ ಆಗ್ಲಿ ಅಂತ ಈ ವಾರದಿಂದ ಒಂದು 4 ದಿವಸದಿಂದ ಕಟ್ ಮಾಡಿಲ್ಲ ನಾವು. ಎಲ್ಲ ಒಂದೇ ಅವರೇಜ್ ಆಗಿ ಬಂದ್ಬಿಟ್ಟೈತೆ ಇದು. ಹಂಗಾಗಿ ಈಗ ಒಂದು ವಾರಕ್ಕೊಂದ್ಸರಿ ಹೊಡಿತಾ ಇದ್ವಿ. ಸ್ವಲ್ಪ ಕಡಿಮೆ ಆಯ್ತಲ್ವಾ, ಅದಕ್ಕೆ ಒಂದು ವಾರಕ್ಕೊಂದ್ಸರಿ. ಮೊದಲೆಲ್ಲ 5 ದಿವಸಕ್ಕೊಂದ್ಸರಿ ಹೊಡಿತಾ ಇದ್ವಿ. ಅವಾಗೆಲ್ಲ ಹೂವು ಡ್ರಾಪ್ ಆಗ್ಬಿಡೋದು. ಇವಾಗ ನೋಡ್ರಿ ಹೂವನು ಚೆನ್ನಾಗೈತೆ. ಪಿಂದೆ ನೋಡ್ರಿ, ಒಂದು ಗಿಡಕ್ಕೆ ಏನಿಲ್ಲ ಅಂದ್ರು ಕಮ್ಮಿ ಅಂದ್ರು ಒಂದು ಕೊನೆಯಲ್ಲಿ ಬಂದು 5ರಿಂದ 10. ಆಮೇಲೆ ನಾವು ನೋಡ್ತಾ ಇದ್ದಂಗೆ ನಿಮ್ಮ ತೋಟದಲ್ಲಿ ಜೇನುಹುಳುಗಳು ಚೆನ್ನಾಗಿದೆ ಸರ್. ಈಗ ಜೇನುಹುಳುಗಳು ಚೆನ್ನಾಗಿರೋದ್ರಿಂದನೂ ನಿಮ್ಗೆ ಇಳುವರಿ ಈ ತರ ಚೆನ್ನಾಗಿ ಬರೋದಕ್ಕೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು, ಫೋನಲ್ಲಿ ಹೇಳಿದ್ರು ಜೇನುಹುಳ ಸಾಕ್ಬೇಕು ನೀವು, ಒಂದು ಹೂವಿಂದ ಒಂದು ಹೂವು ಕಿತ್ಕೊಂಡ್ರೆ ಚೆನ್ನಾಗಿದಾಗುತ್ತೆ ಅಂದ್ರು. ನೋಡಿ ಇಲ್ಲಿ ಗಮನಿಸ್ಬೋದು, ಇಲ್ಲಿ ನಮ್ಮ ಎದುರುಗಡೆ ನೋಡಿ ಇಲ್ಲಿ ಜೇನುಹುಳ ಯಾವ ತರ ಇದೆ ಅಂತ ನೋಡಿ. ಜೇನುಹುಳ ಓಡಾಡ್ತಾ ಇದೆ. ಜೇನುಹುಳ ಇದ್ರೆ ನ್ಯಾಚುರಲ್ ಆಗಿ ಪಾಲಿನೇಷನ್ ಆಗ್ಬಿಟ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಆತ ಹೇಳ್ಬೋದು. ಆವಾಗ ಅವರೇ ಬಂದು ನೋಡಿ, ಓ ನಿಮ್ ತೋಟದಲ್ಲಿ ಬೇಕಾದಷ್ಟು ಜೇನುಹುಳ ಇದೆ, ನೀನೇನ್ ಸಾಕ್ಬೇಡಪ್ಪ, ಇರೋದೇ ಸಾಕು ಅಂತ ಹೇಳಿದ್ರು. ಯಾಕಂದ್ರೆ ನಮ್ ಸುತ್ತಮುತ್ತ ತೋಪು ಆ ಕಡೆ ಕುಂಟೆ ಮರಗಳೆಲ್ಲ ಐತೆ, ಆದ್ರಿಂದ ಜೇನುಗಳು ಕಟ್ತಾ ಐತೆ ಎಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಮರಗಳಲ್ಲಿ ಜೇನು ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಇಲ್ಲ. ಅದಿಲ್ಲ ಅಂದ್ರೆ ನಾನೇ ಸಾಕ್ಬೇಕು ಅಂತ ರೆಡಿ ಆಗಿತ್ತು. ಆದ್ರೆ ನಮ್ ತೋಟದ ಹತ್ರ ಬಂದ್ ನೋಡಿ, ಓ ಇಷ್ಟಿದ್ರೆ ಸಾಕು ಅಂತ ಹೇಳಿದ್ರು. ನೋಡ್ಬೋದು ಈಗ ಇಲ್ಲಿ ನಾವು 6 ಅಡಿಗಿಂತ ಹೈಟ್ ಇದೆ. ಈಗ ನಾವೇನೇ ಕಾಣಿಸ್ತಾ ಇಲ್ಲ ಒಳಗಡೆ ಕ್ಯಾಮ್ರಾಗೆ. ಈ ಕ್ಯಾಮ್ರಾಗೆ ಏನೇ ಅಡ್ಡ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಗಿಡ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ನೋಡ್ಬೇಕಾಗುತ್ತೆ. ನೀವು ಗಮನಿಸ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಮಾಡ್ಬೇಕಂದ್ರೆ ಈಸಿ ಏನಲ್ಲ. ಯಾಕೆಂದರೆ ಬದನೆ ಗಿಡಕ್ಕೆ ಮೊದಲೇ ಹುಳು ಕಾಟ ತುಂಬ ಇರುತ್ತೆ. ಇದು ಹುಳು ಕಾಟನ ಕಂಟ್ರೋಲ್ ಮಾಡಿಕೊಂಡು ಈ ಥರ ಮಾಡ್ಬೇಕಂದ್ರೆ ಸರ್. ಆಮೇಲೆ ಗೊಬ್ಬರಗಳೆಲ್ಲ ನೀವು ಯಾವ ಥರ ಕೊಡ್ತೀರಾ? ಎಷ್ಟು ದಿನಕ್ಕೆ ಯಾವ ಕೊಡ್ತೀರಾ ಸರ್ ಇದಕ್ಕೆ? ವಾಟರ್ ಸೋಲ್ಯೂಷನ್ ನಾನು ನೀರಲ್ಲಿ ಬಿಡೋದು ಬಂದು 13-0-45 ಕೊಟ್ಟೆ 2 ಸಾರಿ. ಮೊನ್ನೆ CN ಕೊಟ್ಟಿದ್ದೀನಿ. ಆಮೇಲೆ ಬಂದು ಬುಡಕ್ಕೆ ಹೋಲ್ ಮಾಡಿ ಹಾಕಿದ್ದೀನಿ, ತೋರಿಸ್ತೀನಿ. ಅದೇ ಸರ್, ಅದೇ ಗಮನಿಸಿದೆ. ನೆಲದಲ್ಲಿ ಯಾವಾಗಲೇ ತೋಡ್ದಂಗೆ ಇತ್ತು. ಅದು ಹೋಲ್ ಮಾಡಿ ಗಡರಿಲಿ ಹಾಕ್ಬಿಟ್ಟಿದ್ದೀನಿ ನೋಡ್ರಿ. ಇದು ಈ ಥರ ಹೋಲ್ ಮಾಡಿ ನೋಡಿ, ಈ ಥರ ಹೋಲ್ ಮಾಡಿ ಇದಕ್ಕೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಕರಗಿದ್ದಂಗೆ ಐತೆ. ಇದರಲ್ಲಿ ಫಸ್ಟ್ ಒಂದೊಂದು ಗಿಡಕ್ಕೆ ಒಂದ್ ಹತ್ರ ಒಂದೊಂದು ಗಿಡಕ್ಕೆ ಒಂದೊಂದು ಹತ್ರ ಗಾತ ಮಾಡಿ ಹಾಕಿದೀನಿ ನೋಡ್ರಿ, ಎಲ್ಲ ಕರಗಿದೆ. ಇನ್ನ ಪೂರ್ತಿ ಗುದ್ಲಿಲಿ ಹಾಕ್ಬೇಕಂದ್ರೆ ಬೇರೆ ಎಲ್ಲ ಕದ್ಲ್ಬಿಟ್ಟು ಗಿಡ ಹೋಗ್ಬಿಡುತ್ತೆ ಅಂದ್ರು. ಏನೇನು ಗೊಬ್ಬರ ಹಾಕಿದೆ ಸರ್ ಅದಕ್ಕೆ? ಅದಕ್ಕೆ 20-20, 15-15, ಆಮೇಲೆ DAP. ಎಷ್ಟು ಮೂಟೆ ಹಾಕಿದ್ರೆ ಇದಕ್ಕೆ? ಇದಕ್ಕೆ 9 ಮೂಟೆ ಹಾಕಿದ್ವಿ ಸರ್. ಈಗ ಬೆಲೆಗಳ ವಿಚಾರಕ್ಕೆ ಬಂದ್ರೆ 1 kgಗೆ ಏನಿದೆ ಸರ್ ರೇಟ್? ಇದು ಬೆಲೆ ಈಗ ಸರ್ ಈಗ 40 ರೂಪಾಯಿ ತೋಟದಲ್ಲೇ 40 ಇದೆಲ್ಲ. ಈಗ ಎಷ್ಟು kg ವರೆಗೂ ಹಾರ್ವೆಸ್ಟ್ ಮಾಡ್ತಾರೆ ಸರ್ ಒಂದು ಕೊಯ್ಲಿಗೆ? ದಿನಕ್ಕೆ ಒಂದು 400 kg 500 kg ಅಂದ್ರೆ ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ ಒಂದು 4 ಟನ್ ಕೊಯ್ತಾ ಇದೆ.
ಸೊ ಈಗ ನಾವು 2 ತಿಂಗಳ ಹಿಂದ್ಗಡೆ ಫಸ್ಟ್ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ. ಆಗ್ಲಿಂದ ನೀವು ಡೈಲಿ ಗ್ಯಾಪ್ ಕೊಡದೆ ಡೈಲಿ ಹಾರ್ವೆಸ್ಟ್ ಮಾಡ್ತಾ ಇದ್ರಲ್ವಾ? ಹೌದೌದು. ಏನಂದ್ರೆ ರೆಗ್ಯುಲರ್ ಆಗಿ ಒಂದು 4 ಜನ ಕೂಲಿಯವರು ಇರ್ತಾರೆ. ಹಂಗಾಗಿ ನಮ್ಮ ಕಸ್ಟಮರ್ಸ್ ಫೋನ್ ಮಾಡ್ತಾ ಇರ್ತಾರೆ, ನನ್ಗೆ 20 ಬ್ಯಾಗ್ ಕೊಡು, 10 ಬ್ಯಾಗ್ ಕೊಡು ಅಂತ, 10 kg ಬ್ಯಾಗ್. ಹಂಗಾಗಿ ನಾವು ತೆಗೆದು ಕೊಡ್ತಾ ಇರ್ತೀವಿ ಗಿಡದಲ್ಲಿ ಬಿಟ್ಕೊಂಡು. ಏನು ಅಂತ ಒಂದು 4-5 ದಿವಸದಿಂದ ಕಿತ್ತಿಲ್ಲ. ಹಂಗಾಗಿ ಕ್ವಾಲಿಟಿ ಇರೋದ್ರಿಂದ ನಿಮ್ಗೆ ಏನೋ ತೊಂದರೆ, ಮಾರ್ಕೆಟಿಂಗು ತೊಂದರೆ ಇಲ್ಲ. ಇಲ್ಲ ಸರ್. ಆಮೇಲೆ ಈ ಕಡೆ ವೈಟ್ ಗ್ರೀನ್ ಲಾಂಗ್ ನೋಡಿದೀವಿ. ಈ ಕಡೆಗೆ ಬಂದ್ರೆ ನಿಮ್ಗೆ ಇದು ಪರ್ಪಲ್ ಕಲರ್ ಇದೆ ಅಲ್ವಾ? ಹೌದು ಸರ್. ಪರ್ಪಲ್ ಕಲರ್ ಇದೆ ಈ ಕಡೆ. ಹೌದು ಸರ್. ಇದು ಬಂದು ವೆರೈಟಿ ಮೈಕೋ ಅಂತ ಹೇಳಿದ್ರಿ ಅವತ್ತು ನಮ್ಗೆ. ಇದೆಲ್ಲ ಯಾವ ತರ ಇದೆ ಸರ್ ಇಳುವರಿ ನಿಮ್ಗೆ? ನೋಡಿ ಎಲ್ಲ ಒಂದೇ ಅವರೇಜ್. ಅದ್ರಲ್ಲಿ ಹೆಂಗ್ ಬಂದಿದೆ ಅದು ಇವಾಗೆಲ್ಲ ಹೂವು ಜಾಸ್ತಿ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಎಲೆಗೆ ಒಂದೊಂದು ಕಾಯಿ ಇದೆ, ಒಂದೊಂದು ಎಲೆಗೆ ಒಂದೊಂದು ಕಾಯಿ ಇದೆ. ಎಷ್ಟು ಚೆನ್ನಾಗಿದೆ ಇಳುವರಿ ಅಂತ ನೋಡಿ. ಈಗಲೂ ಫ್ಲವರ್ ಸೆಟ್ಟಿಂಗ್ ಎಷ್ಟಿದೆ ಅಂತ ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಬರೀ ಹೂಗಳೇನೇ ಇದೆ ಇದೆಲ್ಲ ಇಳುವರಿ ಆಗ್ಬೇಕಂದ್ರೆ ಅಷ್ಟೇ ಚೆನ್ನಾಗಿ ಔಷಧಿಗಳು ಸಿಂಪಡಣೆ ಮಾಡ್ಕೋಬೇಕು. ಮತ್ತು ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದಕ್ಕೆ ಟೈಮ್ ಸರಿಯಾಗಿ ಸಪ್ಲೈ ಮಾಡ್ತಾ ಇರಬೇಕಾಗುತ್ತೆ ಇದನ್ನು. ಆಮೇಲೆ ಇದು ಎಷ್ಟು kg ವರೆಗೂ ಹಾರ್ವೆಸ್ಟ್ ಮಾಡ್ತೀವಿ ಸರ್ ಡೈಲಿ? ಇದಕ್ಕೆ ಸೇಮ್ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ. ಇದು ಏನಂದರೆ ಒಂದೇ ಕ್ವಾಲಿಟಿ ಆರ್ಡ್ರ್ ಕೊಡಲ್ಲ ಅವರು. ನನಗೊಂದು ಇದೊಂದು 20 ಬ್ಯಾಗ್ ಕೊಡಪ್ಪ, ಇದೊಂದು 200 kg ಕೊಡು, ಅದೊಂದು 200 kg ಕೊಡು ಅಂತ ಒಬ್ರು ಹೇಳ್ತಾರೆ. ಅವಾಗ ಸಮ ಇದ್ರಲ್ಲಿ 4 ಲೈನ್ ಕಿತ್ತರೆ ಅದ್ರಲ್ಲಿ 4 ಲೈನ್ ಕಿತ್ತಿರ್ತೀವಿ, ಬ್ಯಾಲೆನ್ಸ್ ಮಾಡ್ಕೊಂಡು. ಔಷಧಿ ಅಷ್ಟೇ, ಎರಡಕ್ಕೂ ಒಂದೇ ಔಷಧಿ ಒಂದೇ ಗೊಬ್ಬರ ಎಲ್ಲ ಕೊಡೋದ್ರಿಂದ ಸೇಮ್ ಇದ್ರಲ್ಲಿ ಹೆಂಗ್ ಹೂವು ಇದೆ ಹಂಗೆ ಇದೆ. ಔಷಧಿನೂ ಅವಾಗ ಡೋಸೇಜ್ ಜಾಸ್ತಿ ಕೊಡ್ತಾ ಇದ್ದೆ, ಇವಾಗ ಡೋಸೇಜ್ ಸ್ವಲ್ಪ ಕಮ್ಮಿ ಮಾಡೈತೆ ನೋಡ್ರಿ. ಹೂವು ಸ್ವಲ್ಪನೂ ಡ್ರಾಪ್ ಆಗಿಲ್ಲ. ಇನ್ನೂ ಸ್ವಲ್ಪ ಇದು ದಾರ ಕಟ್ಬೇಕಂತೆ, ನಮಗೂ ಸ್ವಲ್ಪ ಗೊತ್ತಿದ್ದಿಲ್ಲ. ಯಾರೋ ಇನ್ನೂ ನಿಮ್ಮಂತ ಗೊತ್ತಿರೋರು ಬಂದು. ಆಮೇಲೆ ಇನ್ನು ಎಷ್ಟು ತಿಂಗಳವರೆಗೂ ಇಟ್ಕೋಬಹುದು ಸರ್ ಇದನ್ನ ಗಿಡನ? ಸರ್ ಕೆಲವ್ರು ಹೇಳ್ತಾರೆ 1 ವರ್ಷ ಇಡ್ಬೋದು ಅಂತಾರೆ. ನಾನೊಂದು 6 ತಿಂಗಳಾದ್ರೂ ಮಡಗ್ತೀನಿ ಅಂತ ಅನ್ಸುತ್ತೆ. ಇದುವರೆಗೂ ಎಷ್ಟು kg ವರೆಗೂ ಹಾರ್ವೆಸ್ಟ್ ಮಾಡಿದೆ ಸರ್ ಗಿಡ ನೀವು ಎರಡು ಸೇರಿ? 1500 ಬ್ಯಾಗ್ ಅಂದ್ರೆ ಒಂದು 1500 ಬ್ಯಾಗ್ ಖಾಲಿ ಆಗಿದೆ. 10 kg ಬ್ಯಾಗ್ ಅಲ್ವಾ? ಹೌದೌದು. 1500 ಬ್ಯಾಗ್ ಅಂದ್ರೆ ಎಷ್ಟಾಯ್ತು? 15 ಟನ್ ಆಗಿರೋದು. 15 ಟನ್ ಆಯ್ತು. ಅಂದ್ರೆ ನೀವು ಇನ್ನೂ 2-3 ತಿಂಗಳ ಕಾಲ ಮೇಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೆ ಇದಾಗುತ್ತೆ. ಮತ್ತೆ ಇನ್ಕಮ್ ರೇಟ್ ಚೆನ್ನಾಗಿರೋದ್ರಿಂದ 40 ರೂಪಾಯಿ ಅಂದ್ರೆ ಒಳ್ಳೆ ರೇಟ್ ಇದೆ ಸರ್ ರೈತರಿಗೆ. ಸಾಕು, ಇಷ್ಟಿದ್ರೆ ಸಾಕು. ಇದು ರೈತರಿಗೂ ಇನ್ನ ಈ ತರ ರೇಟ್ ಸಿಕ್ಕುತ್ತೆ. ರೈತರಿಗೆ ರೇಟ್ ಪ್ರಶ್ನೆಗಿಂತ ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ರಿ ಈಗ ಸ್ವಲ್ಪ ಬೆಲೆ ಕಡಿಮೆ ಇದೆ ಅಂತ, ಅವಾಗ ಏನಾದ್ರು ನೀವು ಸ್ವಲ್ಪ ಇದನ್ನ ಉದಾಸೀನ ಮಾಡಿದ್ರೆ, ಕೇರ್ಲೆಸ್ ಮಾಡಿದ್ರೆ ಹೋಗ್ಬಿಡ್ತಾ ಇತ್ತು. ಆ ವಿಡಿಯೋಲು ಹೇಳ್ದೆ ನಾನು, ಇದಕ್ಕಿನ್ನೂ 1 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತ. ಈಗ ಮಾಡಿದೀನಿ, ನೀವೇ ನೋಡ್ತಾ ಇದ್ದೀರಾ. ನೋಡಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಈಗ ಇದೊಂದು ಮಾದರಿ ತೋಟ ಅಂತ ಹೇಳ್ಬೋದು ರೈತರಿಗೆ. ಇವಾಗ ನಾವು ಯೂಟ್ಯೂಬಲ್ಲಿ ಬದನೆ ಗಿಡದ ಬೇರೆ ವಿಚಾರಗಳು ಎಷ್ಟೋ ವಿಡಿಯೋಗಳು ಮಾಡ್ತಾ ಇರ್ತೀವಿ. ನಿಮ್ಮ ಬದನೆ ಗಿಡ ನಮ್ಮ ಚಾನಲಲ್ಲಿ ಯಾವತ್ತೂ ಶಾಶ್ವತವಾಗಿ ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ನಮ್ಮ ರೈತರಿಗೆ ಇವಾಗ ಬದನೆ ಗಿಡ ಮಾಡೋದಕ್ಕಾಗೋದಿಲ್ಲ, ಹುಳು ಬಾಧೆ ಅಂದ್ಬಿಟ್ಟು ತುಂಬ ಜನ ಹಾಕೋದೇ ಇಲ್ಲ. ಇದು ಇದ್ರಲ್ಲಿ ಬಂದು ಅಂಟ್ಕಟ್ಟಿರೋ ಗಿಡ ಬರುತ್ತೆ ಸರ್, ಅದ್ರಲ್ಲಿ ಬಂದು 15 ರೂಪಾಯಿ ಏನೋ ಗಿಡ ಅಂತೆ. ಅದನ್ನೊಂದು ವರ್ಷದವರೆಗೂ ಮಡಗಿ 1.5 ವರ್ಷವರೆಗೂ ಮಾಡ್ತಾರೆ. ಆದ್ರೆ ಇದು ಬರೀ ನಾಟಿ ಗಿಡ, ಬರೀ 40 ಪೈಸಾ ಕೊಟ್ಟಿರೋ ಗಿಡನ ಇನ್ನೂ 1 ವರ್ಷ ಅಂದ್ರೆ 6 ತಿಂಗಳಾಗಿದೆಯಲ್ಲ, ಇನ್ನೊಂದು 6 ತಿಂಗಳು ಮರುತ್ತೀನಿ ಅನ್ನೋ ಅಷ್ಟು ಧೈರ್ಯ ನನ್ಗೆ ಬಂದಿದೆ. ನಾವು ವೀಕ್ಷಕರಿಗೆ ನಮ್ಮ ಚಾನಲ್ ಮಾಡಿದ್ವಿ, ಅದು ಟಿಶ್ಯೂ ಕಲ್ಚರ್ ಬ್ರಿಂಜಾಲ್ ಅಂದ್ಬಿಟ್ಟು 2 ವರ್ಷದವರೆಗೂ ಇಟ್ಕೋಬಹುದು ಅಂತ. ಅದು 2 ವರ್ಷದವರೆಗೂ ಇಟ್ಕೊಳ್ಬೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅದು 6 ತಿಂಗಳಲ್ಲಿ ಗಿಡ ಆಗೋದಿಲ್ಲ ಅಂದ್ಬಿಟ್ಟು ಹುಳು ಬಾಧೆಗೆ ಬಿಟ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಆ ಟಿಶ್ಯೂ ಕಲ್ಚರ್ ಬ್ರಿಂಜಾಲ್ನ ಮೀರ್ಸೋ ಥರ ಬೆಳೆ ಬಂದಿರೋದನ್ನ ನಮ್ಮ ವೀಕ್ಷಕರು ಕಂಡು. ಸರ್ ಆಮೇಲೆ ನಾವು ಇಲ್ಲಿ ನೋಡ್ತಾ ಇದೀವಿ, ಈಗ ಟೊಮೊಟೊಕ್ಕೆ ಮತ್ತು ಇದಕ್ಕೆ ಬೀನ್ಸ್ಗೆ ಆ ಥರ ಬಳ್ಳಿಗಳು ಎತ್ಕಟ್ಟಾರೆ, ಕ್ಯಾಪ್ಸಿಕಮ್ಗೂ ಈ ಥರ ಕಟ್ತಾರೆ. ಅಂದರೆ ಟೈನ್ ಗೂಟ ಹಾಕಿ ಇದು ಅಂತ. ಇದು ಯಾವ ತರ ಮಾಡಿದಿರ ಸರ್? ಇದು ಅದೇ ಮಾಡ್ಲೇಬೇಕಲ್ಲ ಗಿಡ? ಮಾಡ್ಲೇಬೇಕು ಸರ್, ಇಲ್ಲಾಂದ್ರೆ ಇರಲ್ಲ ಇದು. ನೋಡ್ರಿ, ಇದು ಒಂದು ತಿಂಗಳ ಗಿಡ ಇದ್ದಾಗ ಹಾಕಿದ್ದು ಪ್ರಾರಂಭದಲ್ಲಿ. ಒಂದು 2 ತಿಂಗಳು 3 ತಿಂಗಳಲ್ಲಿ ಇದು ಹಾಕಿರೋದು. ಈಗ 4 ತಿಂಗಳಲ್ಲಿ ಇದು ಹಾಕಿದ್ವಿ, 4-5 ತಿಂಗಳ ಗಿಡದಲ್ಲಿ ಹಾಕಿದ್ದು. ಆದ್ರೂ ನೋಡ್ರಿ ಇವಾಗ ಅದಕ್ಕಿಂತ ಮೇಲೆ ಹೋಗಿದೆ. ಇದನ್ನ ಹಾಕಿ ನೋಡ್ರಿ, ಇದು ಆ ಕಡೆ ಒಂದು ದಾರ, ಈ ಕಡೆ ಒಂದು ದಾರ ಹಾಕಿ ಇದು ಸೆಂಟ್ರಲ್ಲಿ ಎಳೆದು ಕಟ್ಬಿಟ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ. ನೋಡ್ರಿ, ಇದು ಅದೇ ತರ ಮಾಡಿರೋದು ಸರ್. ಮತ್ತೆ ನಾವು ಗಮನಿಸಿದ ಚಿಗುರುನು ಕೆಳಗಡೆಯಿಂದ ಬರುತ್ತೆ ನೋಡಿ. ಇದನ್ನೇನ್ ಮಾಡ್ಬೇಕಂದ್ರೆ ಇವಾಗ ಈ ಕ್ರಾಪ್ ಎಲ್ಲ ಮುಗಿದ್ಮೇಲೆ ಇದಕ್ಕೊಂದು ದಾರ ಹಾಕಿ ಕಟ್ತೀವಿ. ಯಾಕಂದ್ರೆ ತಡಿಯಲ್ಲ ಅಂತ 2-3 ಜನ ಬಂದು ಹೇಳಿದ್ರು. ಇಲ್ಲೊಂದು ದಾರ ಹಾಕ್ಬಿಟ್ಟು ಮಾಮೂಲಿ ಟೊಮೆಟೊ ಕಟ್ದಂಗೆ ಕಟ್ಟಿಸ್ಬಿಡ್ತೀವಿ. ಆಮೇಲೆ ಒಂದು ತಿಂಗಳಾದ್ಮೇಲೆ ನೋಡಿ ಇಲ್ಲಿ ಕಟ್ ಮಾಡ್ಬಿಡ್ತೀವಿ. ಇಲ್ಲಿ ಕಟ್ ಮಾಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸಿಗುರು ಬಂದಿದೆ ಅಂತ. ಕಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗುತ್ತಲ್ಲ? ಹೌದೌದು. ಯಾರೋ ನಮ್ಮ ಫ್ರೆಂಡ್ ಒಬ್ರು ತಮಿಳ್ನಾಡವ್ರು ಹಾಕಿದ್ದಾರೆ.
ಇದನ್ನ ಹಾಕಿದ್ಮೇಲೆ ಜಾಸ್ತಿ ನಮ್ಗೆ ಗೊತ್ತಿರೋರು ಎಲ್ಲೆಲ್ಲಿ ಬದನೆಕಾಯಿ ಹಾಕಿದ್ರೆ ಅಲ್ಲೆಲ್ಲ ತೋಟಕ್ಕೆ ಓಡಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಹೇಳಿದ್ರು ಕಟ್ ಮಾಡಿದ್ದಾದ್ಮೇಲೆ ಇದಕ್ಕಿಂತ ಚೆನ್ನಾಗಿ ಬರುತ್ತಂತೆ. ಹೌದಾ? ಇದು ನಮ್ಮ ಇದ್ರ ಪ್ರಕಾರ ಸುಮ್ಮನೆ ಗಮನಿಸಿರೋ ಪ್ರಕಾರ ನೀವು ಇನ್ನೂ 2 ತಿಂಗಳವರೆಗೂ ಮೇಂಟೈನ್ ಮಾಡಿದ್ರೆ ಇದೇನೆ ಇಲ್ಲಿ ಮೇಲ್ಗಡೆವರೆಗೂ ಇನ್ನೂ ಮೇಲ್ಗಡೆ ಹೋಗ್ಬಿಡುತ್ತೆ ಅನ್ಸುತ್ತಲ್ಲ ಸರ್ ಇದು? ಸರ್ ಇಷ್ಟು ಮಾಡ್ತೀನಿ, ಆಮೇಲೆ ಲಾಂಗ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇನ್ನೊಂದು ತಿಂಗಳಲ್ಲಿ ಇಷ್ಟು ಬಂದ್ಬಿಟ್ಟಿರುತ್ತೆ ಇದು. ಮಾಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಬಿಡ್ತೀನಿ. ಜಾಸ್ತಿ ಹೈಟ್ ಆದ್ರೆ ಗೂಟನು ತಡಿಯಲ್ಲ, ಆಮೇಲೆ ಔಷಧಿ ಹೊಡಿಯೋಕ್ಕೂ ಕಷ್ಟ, ಹಾರ್ವೆಸ್ಟ್ ಮಾಡೋಕ್ಕೂ. ಆಮೇಲೆ ಸರ್ ಇದು ಊಜಿ ಡ್ರಾಪ್ ಏನೋ ಅನ್ಕೋತೀನಲ್ಲ ಸರ್? ಇದ್ರಲ್ಲಿ ಬಿದ್ದಿರೋದೆಲ್ಲ ಊಜಿಗಳು ಇದು? ಊಜಿನೇ. ಯಾರೋ ಇದನ್ನ ಕಟ್ಟಿದ್ರೆ ಚೆನ್ನಾಗುತ್ತೆ ಅಂತ ಕೃಷಿ ಇಲಾಖೆಯವರು ಹೇಳಿದ್ರು. ಆಮೇಲೆ ನಾನು ಅಂಗಡಿಲಿ ತಗೊಂಡ್ಬಂದೆ, ಒಂದು 150 ರೂಪಾಯಿ ಅದು ಒಂದು. ಎಷ್ಟು ಅಳವಡಿಸಿದ್ರು ಸರ್ ಇದು ಊಜಿ ಡ್ರಾಪ್? ಅದು ಹಾಕಿದ್ದೀನಿ ಅಷ್ಟೇ. ಅದೇ ಸ್ವಲ್ಪ ಅದರಲ್ಲೂ ಕಂಟ್ರೋಲ್ ಆಗುತ್ತೆ. ಯಾವ ಒಂದು ಊಜಿ ಬಂದು 1000 ಕಾಯಿನ ಕುಚ್ಚುತ್ತೆ ಅಂತ, ಅದ್ರಲ್ಲಿ 100 ಹೋದ್ರೆ 1000 ಕಾಯಿ ಉಳಿಯುತ್ತೆ. ಅಂದ್ರೆ ನಾವು ಬರೀ ಕೆಮಿಕಲ್ ಅಲ್ಲೇ ಕಂಟ್ರೋಲ್ ಮಾಡೋದಲ್ಲ, ಈ ತರ ನ್ಯಾಚುರಲ್ ಆಗು ಅದನ್ನ ಜೈವಿಕ ವಿಧಾನದಲ್ಲೂ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾನು ಕೆಮಿಕಲ್ ಅಲ್ಲೇ ಮಾಡ್ಬೇಕಂದ್ರೆ ಈಗ 8 ದಿವಸದಲ್ಲಿ ಒಂದು ಔಷಧಿ ಸ್ಪ್ರೇ ಮಾಡೋದು ಅಂತ ಹೇಳ್ತೀವಿ. 8 ದಿವಸದಲ್ಲಿ ಸ್ಪ್ರೇ ಮಾಡಿದ್ರೆ ಮಿಡ್ಲಲ್ಲಿ ಅದು ಊಜಿಗಳೇನೋ ತೋಟಕ್ಕೆ ಬಂದ್ರೆ ಅವಾಗ ಅದರಲ್ಲಿ ಅಟ್ರಾಕ್ಷನ್ ಆಗಿ ಅದರಲ್ಲಿ ನ್ಯಾಚುರಲ್ ಸಿಸ್ಟಮ್ ಅಲ್ಲೂ ಕಂಟ್ರೋಲ್ ಆಗ್ಬೋದಲ್ಲ ಸರ್ ಇದು? ಯಾಕಂದ್ರೆ ನಾವು 8 ದಿವಸಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡೋದಲ್ವಾ? ಔಷಧಿಗಳಲ್ಲಿ ಔಷಧಿನೂ ಬೇಕು, ನ್ಯಾಚುರಲ್ ಆಗೂ ಇರಬೇಕು. ನಾವು ಬರೀ ಆರ್ಗ್ಯಾನಿಕ್ ಮಾಡ್ತೀವಿ ಅಂದ್ರೆ ನಾವಂತೂ ಸಕ್ಸಸ್ ಆಗಿಲ್ಲ. 1-2 ಬೆಳೆ ಮಾಡಿದೆ ಬರೀ ಆರ್ಗ್ಯಾನಿಕ್ ಮಾಡ್ಬೇಕಂತ, ಅದ್ರಲ್ಲಿ ಆಗಿಲ್ಲ. ನೋಡಿ ಈಗ ಇಲ್ಲಿ ನೋಡಿ, ಇಲ್ಲಿ ಈಗ ನೋಡ್ಬೋದು, ಇಲ್ಲಿ ಒಂದು ರಂಬೆನಲ್ಲಿ ಒಂದು ಕೊಂಬೆನಲ್ಲಿ ನೋಡಿ ಈಗಲೂ ಎಷ್ಟು ಕಾಯಿ ಇದೆ. ಇಲ್ಲಿ ಇಷ್ಟಾಗಲ ತಗೊಂಡ್ರೆ 1-2 kg ಕಾಯಿ ಸಿಗುತ್ತೆ ನಿಮಗೆ. ನೋಡ್ರಿ ಎಷ್ಟಾದ್ರೂ ಔಷಧಿ ಹೊಡಿಲಿ, ಇಷ್ಟು ಕಾಯಲ್ಲಿ ಒಂದು ಕಾಯಿ ಹೋಗೇ ಹೋಗುತ್ತೆ. ನೋಡಿ ಈ ತರ ಊಜಿ ಕುಚ್ಚಿ ಇರೋದು, ಬೆಂಡ್ ಬಂದಿರೋದು ಇದೆಲ್ಲ ತೆಗೆದು ಬಿಡ್ತೀವಿ ನಾವು. ಬರೀ ನೇರವಾಗಿ ಏನ್ ಬರೋದು. ಈಗ ಕೃಷಿನಲ್ಲಿ ಈಗ ಪರವಾಗಿಲ್ಲ ಸರ್, ಆದಾಯ ನಿಮ್ಗೆ ಪರವಾಗಿಲ್ಲ ಅನ್ಸುತ್ತೆ? ಅಂದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ಆಗುತ್ತೆ ಸರ್. ಕಾರಣ ಏನ್ ಗೊತ್ತಾ, ಕೆಲವ್ರು 10 ಎಕರೆ ತೋಟ ಮಾಡ್ತಾರೆ, ಅವ್ರು ಬೇಡಂಗೆ ಅವ್ರೇನ್ ಮಾಡ್ತಾರೆ, ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾರೆ. ನಾವೇನ್ ಮಾಡ್ತೀವಿ, ದಿನ ಗಿಡ ನೋಡ್ತೀವಿ. ನೋಡ್ರಿ ಇದನ್ನ ಈಗ ಹಾರ್ವೆಸ್ಟ್ ಮಾಡಿದ್ರೆ ನಮ್ಗೆ ಲಾಭ ಬರುತ್ತೆ. ಇದನ್ನ 4 ದಿವಸ ಬಿಟ್ಟಾದ್ಮೇಲೆ ದಪ್ಪ ಆಗಿರ್ತದೆ. ಇದನ್ನ ಇದೇ ಕ್ವಾಲಿಟಿ ಕೊಟ್ರೆ ಅಂಗಡಿಯವನಿಗೂ ಲಾಸ್ ಇಲ್ಲ, ನಮಗೂ ಲಾಸ್ ಇಲ್ಲ. ಅದಕ್ಕೆ ಹಣ ಕಳ್ಸೋಣ, ಒಂದು 10 ಮೂಟೆ ಇಲ್ಲ 20 ಮೂಟೆ ಕಳಿಸ್ರಿ, ಬರ್ತೀನಿ ನಾನೇ ತಗೊಂಡು ಹೋಗ್ತಾರೆ ಇಲ್ಲೇ ಬಂದು. ಏನೋ ನಾವು ಕರೆಕ್ಟಾಗಿ ಅವರೇಜ್ ಕಿತ್ಕೊಡ್ತೀವಿ ಅಂತ. ಅದೇ ಒಂದು 4 ದಿವಸ ಬಿಟ್ಮೇಲೆ ಇದೆಲ್ಲ ಬರಲಿ ಬಿಡೋ ಅಂತ ನೋಡ್ಕೊಂಡು ಇದು ಈ ಸೈಜ್ ಬಂದಿರುತ್ತೆ, ಇದು ದಪ್ಪ ಆಗಿರುತ್ತೆ. ಆವಾಗ ಅಂಗಡಿಯವನಿಗೂ ಲಾಸು. ಆವಾಗ ಮನೆಯಲ್ಲ ಎಕ್ಸ್ಪೋನಸ್ ಮಾಡ್ತಾ ಇದ್ದೆ, ಅವಾಗ ಅದು ಡೋಸೇಜ್ ಜಾಸ್ತಿ, ಅವಾಗ ಹೂವು ಡ್ರಾಪ್ ಆಗ್ತಾ ಇತ್ತು. ಈಗ ಬಂದು ಅಲ್ಲ ಸೆಮೋಡಿಸ್ ಆಗಿದೆ. ಆಮೇಲೆ ಅದ್ರ ಜೊತೆಗೆ ಕಾಟಪ್ಪು, ಆಮೇಲೆ ಇದು ಅಸ್ಸಮ ಪ್ರೈಡ್ ಅದು ಹಾಕಿದ್ದೀನಿ. ಕಾರಣ ಏನಂದರೆ ಅಸ್ಸಮ ಪ್ರೈಡಲ್ಲಿ ಬಂದು ನೋಡಿ ಹಿಂಗೆ ಆಡಿದ್ರೆ ಸೊಳ್ಳೆ ಬರುತ್ತೆ. ಇದು ವೈಟ್ ಪ್ಲೇಸು, ಆದರೆ ಅಸ್ಸಮ ಫ್ರೈಡ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಕಾಟಪ್ ಬಂದು ಈ ಒಳಗೆ ಕಾಯಿ ಕೊರಕ ಉಳಿರುತ್ತೆ ನೋಡ್ರಿ, ಅದು ಒಳಗೆಲ್ಲ ಕೆಲಸ ಮಾಡುತ್ತೆ. ನೀವು ಆವಾಗಲೇ ನೋಡಿದ್ರಲ್ಲ ಒಳಗಡೆ ಸುಟ್ಟಿರೋದು, ಅದರಿಂದನೇ. ಸೆಮೋಡಿಸು, ಕಾಟಪ್ಪು, ಅಸ್ಸಮ ಪ್ರೈಡ್. ಒಳಗಡೆ ಹುಳು ಸಾಯ್ಬೇಕಂದ್ರೆ ಬದನೆ ಗಿಡಕ್ಕೆ ಸಾಮಾನ್ಯ ಕೆಮಿಕಲ್ ಸ್ಪ್ರೇ ನೋಡಿ. ಇನ್ನೂ ಇದೆ, ಈಗ ನಾಳೆ ಕೋಟಕ್ಕೆ ಹಾಕಿದ್ರೆ ನೋಡಿ ಸೊಳ್ಳೆ ಬಿಳಿ ಸೊಳ್ಳೆ ಇದ್ರದ್ದೇ ಒಂದು ದೊಡ್ಡ ಸಮಸ್ಯೆ ಇದ್ರದ್ದು. ವೈಟ್ ಪ್ಲೇಸ್ಗೆ ಔಷಧಿನಲ್ಲಿ ಹೋಗುತ್ತೆ. ಹೌದು ಸರ್, ಅಸ್ಸಮ ಪ್ರೈಡ್ ಹಾಕಬೇಕು, ಇಲ್ಲ 1-2. ನಮ್ಮ ಯಶಸ್ವಿ ಕೃಷಿಕರು ಅಂತ ಹೇಳ್ಬೋದು, ಆನಂದ್ ಅಂತೇಳಿ, ಇಲ್ಲಿ ಗೋಣೂರು ಕೊಪ್ಪ ಅಂತ ಊರು, ಅವರು ಮಾಲೂರು ತಾಲೂಕಲ್ಲಿ ಬರುತ್ತೆ. ಅದು ನಮ್ಮ ವೀಕ್ಷಕರ ಜೊತೆ ಅವರು ಈ ಥರ ಬದನೆ ಗಿಡನ ಯಶಸ್ವಿಯಾಗಿ ಮಾಡೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತು ಅದರಲ್ಲಿ ಆದಾಯ ಹೇಗೆ, ಮಾರ್ಕೆಟ್ ಹೇಗೆ ಅಂತ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಈ ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಮ್ಮ ವೀಕ್ಷಕರ ಕಡೆಯಿಂದ ಅವರಿಗೆ ಹಾರೈಸೋಣ ಸರ್. ನಮಸ್ಕಾರ.